ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಿ? ಭರ್ಜರಿ ಮಳೆಯೆಲ್ಲ ಕಳೆದು ಈಗ ಶಾಂತವಾದಂಥ ವಾತಾವರಣ ಇದೆ ಅಲ್ವಾ? 7ನೇ ಕ್ಲಾಸಿನ ಸಮಾಜ ವಿಜ್ಞಾನ ಪಾಠಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ದಿವಸ ನಾವು ನೋಡಲಿಕ್ಕಿರುವಂಥದ್ದು ಈ ಸಮಾಜ ವಿಜ್ಞಾನ ಪಾಠದ 3ನೇ ಅಧ್ಯಾಯ, ಪ್ರತಿಭಟನೆಗಳು ಮತ್ತು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತೇಳಿ. ಪಾಠಪುಸ್ತಕ ಎಲ್ಲರಿಗೂ ಸಿಕ್ಕಿರಬೇಕು. ಎಲ್ಲರ ಕೈಯಲ್ಲಿ ಪಾಠಪುಸ್ತಕ ಇದೆಯಲ್ಲ? ನಿಮ್ಮ ಪಾಠಪುಸ್ತಕದ 3ನೇ ಅಧ್ಯಾಯ ಅದನ್ನು ತಯಾರು ಮಾಡಿ ಇಟ್ಟುಕೊಳ್ಳಿ. ಈಗ ಓಪನ್ ಮಾಡೋದು ಬೇಡ. ನಾವು ಈ ಅಧ್ಯಾಯವನ್ನು ನೋಡುವುದಕ್ಕಿಂತ ಮೊದಲು ಕಳೆದ 2 ಅಧ್ಯಾಯಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಪ್ರತಿಭಟನೆ ಮತ್ತು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎನ್ನುವಂಥ ಈ ಪಾಠ ಒಂದು ಚರಿತ್ರೆಯ ಭಾಗ, ಇತಿಹಾಸದ ಭಾಗ. ಇತಿಹಾಸ ಅಂದರೆ ಒಂದು ವ್ಯಕ್ತಿ ಅಥವಾ ಒಂದು ವಿಷಯಕ್ಕೆ ಸಂಬಂಧಿಸಿದ ಕಳೆದು ಹೋದ ಘಟನೆಗಳ ಒಂದು ಸರಮಾಲೆ. ಇತಿಹಾಸ ಅಂತೇಳಿದರೆ ಒಂದು ವ್ಯಕ್ತಿ ಒಂದು ವಿಷಯಕ್ಕೆ ಸಂಬಂಧಿಸಿದ ಕಳೆದು ಹೋದಂತಹ, ಪೂರ್ವಕಾಲದಲ್ಲಿ ಕಳೆದು ಹೋದಂತಹ ಘಟನೆಗಳ ಒಂದು ಸರಮಾಲೆ, ಕೊಂಡಿ. ಅದಕ್ಕೆ ಪರಸ್ಪರ ಸಂಬಂಧ ಉಂಟು. ಆದ ಕಾರಣ ಇತಿಹಾಸದ ಪಾಠ ಭಾಗಗಳನ್ನು ನಾವು ನೋಡುವಾಗ ಅದಕ್ಕಿಂತ ಮೊದಲಿನ ಭಾಗಗಳನ್ನು ನಾವು ಯಾವಾಗಲೂ ನೆನಪಿಸಿ ಇರಬೇಕು. ಅದನ್ನೊಮ್ಮೆ ಮನಸ್ಸಿನಲ್ಲಿ ಮರುಕಳಿಸಬೇಕು. ಈಗ ನಾವು ಈ ವರ್ಷದ ಮೊದಲ ಅಧ್ಯಾಯ ಯುರೋಪಿನಲ್ಲಿ ಆದಂತಹ ಬದಲಾವಣೆಗಳನ್ನು ನೋಡಿದೆವು. ಅಲ್ಲಿ ವೈಜ್ಞಾನಿಕ ಬದಲಾವಣೆ, ಕೈಗಾರಿಕಾ ಕ್ರಾಂತಿಗಳು ಇತ್ಯಾದಿಗಳನ್ನೆಲ್ಲ ಆ ಅಧ್ಯಾಯದಲ್ಲಿ ನಾವು ನೋಡಿದ್ದು. ನಂತರದ 2ನೇ ಅಧ್ಯಾಯದಲ್ಲಿ ನೋಡಿದ್ದು ಆ ಯುರೋಪಿನಲ್ಲಿ ಉಂಟಾದಂತಹ ಬದಲಾವಣೆಯ ಪರಿಣಾಮವಾಗಿ ಭಾರತಕ್ಕೆ ಅನೇಕ ವಿದೇಶಿಯರು ಆಗಮಿಸಿದರು. ಹಡಗುಗಳ ಮೂಲಕ ವ್ಯಾಪಾರಕ್ಕೆ ಬೇಕಾಗಿ ಸಾವಿರಾರು ಮೈಲು ಸಂಚರಿಸುತ್ತಾ ಅವರು ಏಷ್ಯಾದ ವಿವಿಧ ದೇಶಗಳನ್ನು ತಲುಪಿದರು. ಅದರಲ್ಲಿ ಭಾರತ ಬಹಳ ಮುಖ್ಯ. ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಅಥವಾ ಕಳೆದ ಅಧ್ಯಾಯದಲ್ಲಿ ನೀವು ಕಲ್ತಿದ್ದೀರಿ. ಭಾರತದಲ್ಲಿ ಸಿಗ್ತಾ ಇದ್ದಂತಹ ಸಾಂಬಾರ ಜೀನಸು ವಸ್ತುಗಳು ಅವರಿಗೆ ಬಹಳ ಪ್ರಿಯವಾಗಿತ್ತು ಮತ್ತು ಬಹಳ ಅನಿವಾರ್ಯವಾಗಿತ್ತು. ಆದ ಕಾರಣ ವಿದೇಶದಿಂದ ಬಂದಂತಹ ಈ ವಿದೇಶಿಯರು ಭಾರತದಲ್ಲಿ ವ್ಯಾಪಾರ ಮಾಡಿದರು. ಯಾರು ಅದರಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ಬಂದದ್ದು? ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಆಮೇಲೆ ಇಂಗ್ಲೀಷರು. ಹೀಗೆ ಯುರೋಪಿನಿಂದ ಬಂದಂತಹ ಈ ವಿದೇಶಿಗಳು ಇಲ್ಲಿ ವ್ಯಾಪಾರ ಮಾಡಿದರು. ಅಲ್ಲಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಅದೇ ರೀತಿ ಇಲ್ಲಿಂದ ಸಾಕಷ್ಟು ಸಂಪತ್ತನ್ನು
ಅವರ ರಾಷ್ಟ್ರಕ್ಕೆ ಕೊಂಡು ಹೋದರು. ಅದರಲ್ಲಿ ಕೊನೆಯದಾಗಿ ಉಳಿದದ್ದು ಇಂಗ್ಲೀಷರು ಮಾತ್ರ. ಇಂಗ್ಲೆಂಡಿನಿಂದ ಬಂದಂತಹ ಇಂಗ್ಲೀಷರು ಇಲ್ಲಿ ವ್ಯಾಪಾರ ಮಾಡಿ ಅವರ ಸಾಮ್ರಾಜ್ಯವನ್ನು, ಅವರ ಆಧಿಪತ್ಯವನ್ನು ಸ್ಥಾಪಿಸಿದರು. ವ್ಯಾಪಾರದಲ್ಲಿ ಮಾತ್ರ ಅವರು ಮೇಲುಗೈ ಸಾಧಿಸಿದ್ದಲ್ಲ, ಉಳಿದ ಯುರೋಪಿನಿಂದ ಬಂದಂತಹ ದೇಶದ ಎಲ್ಲರನ್ನೂ ವ್ಯಾಪಾರದಲ್ಲಿ ಸೋಲಿಸಿದ್ದು ಮಾತ್ರ ಅಲ್ಲ, ಭಾರತದಲ್ಲಿ ಅನೇಕ ವಸಾಹತುಗಳನ್ನು ಸ್ಥಾಪಿಸಲು ಅವರಿಗೆ ಸಾಧ್ಯವಾಯಿತು. ಮಾತ್ರವಲ್ಲದೆ ಇಲ್ಲಿನ ದೇಶೀಯ ರಾಜರನ್ನು ಅವರು ಸೋಲಿಸಿ ನಮ್ಮ ಭೂಪ್ರದೇಶಗಳನ್ನು ಅವರು ಆಕ್ರಮಿಸಿದರು, ಸ್ವಾಧೀನಪಡಿಸಿಕೊಂಡರು. ಅದರಲ್ಲಿ ಕೆಲವು ವಿಧಾನಗಳ ಮೂಲಕ ಅವರು ನಮ್ಮ ಭಾರತ ದೇಶವನ್ನು ಸ್ವಾಧೀನಪಡಿಸಿದರು ಅಂತ ನಾವು ನೋಡಿದ್ದೇವೆ. ಅದರಲ್ಲಿ ಒಂದನೇದಾಗಿ ಯುದ್ಧಗಳು. ನೀವು ನೋಡಿದಂತಹ ಪ್ಲಾಸಿ ಕದನ, ಬಾಕ್ಸರ್ ಕದನ, ಮೈಸೂರು ಯುದ್ಧಗಳು, ಮರಾಠ ಯುದ್ಧಗಳು, ಇವುಗಳೆಲ್ಲ ಯುದ್ಧದ ಮೂಲಕ ಇಂಗ್ಲೀಷರು ಭಾರತದ ಭೂಪ್ರದೇಶವನ್ನು ಸ್ವಂತ ಮಾಡಿಕೊಂಡಂತಹ ದೇಶೀಯ ರಾಜ್ಯಗಳು. ಆಮೇಲೆ ಅವರು ಕಾನೂನುಗಳ ಮೂಲಕ ದತ್ತು ಮಕ್ಕಳಿಗೆ ಹಕ್ಕು ಇಲ್ಲ, ಆಮೇಲೆ ಸೈನ್ಯ ಸಹಾಯ ಪದ್ಧತಿ, ಈ ರೀತಿ ಅನೇಕ ರೀತಿಯಲ್ಲಿ ಭಾರತದ ಪುಟ್ಟ ಪುಟ್ಟ ರಾಜ್ಯಗಳನ್ನು ಸ್ವಾಧೀನಪಡಿಸಿ ಕೊನೆಯದಾಗಿ 1857 ಇಡೀ ಭಾರತವೇ ಅವರ ಕೈಯೊಳಗೆ ಆಯಿತು. ಇಡೀ ಭಾರತ ದೇಶದ ಅಧಿಕಾರ ಇಂಗ್ಲೀಷರ ಕೈಯಲ್ಲಿ ಆಯಿತು. ನಿಮಗೆ ಗೊತ್ತಿರ್ಬೋದು, ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂತಹ ಕಂಪನಿಯ ಮೂಲಕ ಇಡೀ ಭಾರತವನ್ನು ಆಳಲಿಕ್ಕೆ ಆರಂಭಿಸಿದರು. ಭಾರತ ಅಂತ ಹೇಳಿದರೆ ನಾವೀಗ ಕಾಣುತ್ತಿರುವಂಥ ಕೇವಲ ಸ್ವಾತಂತ್ರ್ಯ ನಂತರದ ಭಾರತ, ಈಗ ನಮ್ಮ ಮ್ಯಾಪಲ್ಲಿ ಕಾಣುತ್ತಿರುವಂಥ ಭಾರತ ಮಾತ್ರ ಅಲ್ಲ, ನಮ್ಮ ಪಾಕಿಸ್ತಾನ, ಅದೇ ರೀತಿ ಬಾಂಗ್ಲಾದೇಶ್, ಇದು ಸೇರಿರುವಂತಹ ಭಾರತ, ಇದೆಲ್ಲ ಒಂದಾಗಿತ್ತು ಸ್ವಾತಂತ್ರ್ಯಕ್ಕಿಂತ ಮೊದಲು. ಹಾಗೆ ಇಡೀ ಭಾರತದ ಆಡಳಿತವನ್ನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೈಗೆತ್ತಿಕೊಂಡಿತು. ಹಾಗೆ ಅಧಿಕಾರ ಸ್ಥಾಪನೆ ಮಾಡಿದಂತಹ ಅವರು ಮುಂದೆ ನಮ್ಮ ದೇಶದಲ್ಲಿ ಯಾವ ರೀತಿಯ ಶೋಷಣೆಗಳನ್ನು ಭಾರತದ ಜನರಿಗೆ ಎದುರಾಗಿ ನಡೆಸಿದರು ಎನ್ನುವುದನ್ನು ನಾವು ಈ ಅಧ್ಯಾಯದಲ್ಲಿ ನೋಡಲಿಕ್ಕಿದ್ದೇವೆ. ಅದೇ ರೀತಿ ಅವರು ಜನರನ್ನು ಯಾವ ರೀತಿಯ ಕೆಟ್ಟ ಆಡಳಿತದ ಮೂಲಕ ಜನರನ್ನು ಅವರಿಗೆ ವಿರುದ್ಧವಾಗಿ ತಿರುಗುವಂತೆ ಮಾಡಿದರು, ಜನರನ್ನು ಯಾವ ರೀತಿಯಲ್ಲಿ ರೊಚ್ಚಿಗೆಬ್ಬಿಸಿದರು, ಭಾರತದ ಜನರು ಯಾಕಾಗಿ ಅವರೆದುರಾಗಿ ಪ್ರತಿಭಟನೆಗೆ ಸಜ್ಜರಾದರು ಎನ್ನುವುದನ್ನು ನಾವು ಈ ಅಧ್ಯಾಯದಲ್ಲಿ ನೋಡಲಿಕ್ಕಿದ್ದೇವೆ. ನೀವು ಈ ಅಧ್ಯಾಯದ ಮೊದಲ ಪುಟ ಅಂದರೆ 27ನೇ ಪುಟ, ಪ್ರತಿಭಟನೆಗಳು ಮತ್ತು ಸ್ವಾತಂತ್ರ್ಯ ಹೋರಾಟ ಎನ್ನುವಂಥ ಈ ಪುಟದಲ್ಲಿರುವಂಥ ಒಂದು ಸಣ್ಣ ಟಿಪ್ಪಣಿ ಉಂಟು, ಅದನ್ನು ಓದಿಯೊಮ್ಮೆ. ಓದಿದ್ದೀರಾ? ಏನುಂಟು ಅದರಲ್ಲಿ ನೋಡಿ. ಇಲ್ಲಿ ನಾನು ಸ್ಕ್ರೀನಲ್ಲಿ ಹಾಕಿದ್ದೇನೆ ನೋಡಿ. ನಾಗೋಡರು ಬಂಗಾಳದ ರೇಷ್ಮೆ ನೂಲನ್ನು ಕೃಷಿ ಮಾಡುವವರಾಗಿದ್ದರು. ಅವರು ತಯಾರಿಸುವ ರೇಷ್ಮೆ ನೂಲನ್ನು ಹುಡುಕಿಕೊಂಡು ಬೇರೆ ಬೇರೆ ದೇಶಗಳಿಂದ ನೇಯ್ಗೆಯವರು ಬರುತ್ತಿದ್ದರು. ಬಂಗಾಳದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಆರಂಭಿಸಿದಾಗ ಕಂಪನಿಯ ಅಧಿಕಾರಿಗಳು ನಾಗೋಡರನ್ನು ಶೋಷಣೆ ಮಾಡಲು ಆರಂಭಿಸಿದರು. ಕಡಿಮೆ ಸಂಬಳಕ್ಕೆ ಅವರಿಂದ ನೇಯ್ಗೆ ಕೆಲಸವನ್ನು ಮಾಡಿಸಿದರು. ಜೀವನ ಸಾಗಿಸಲು ಇನ್ನಿತರ ಮಾರ್ಗಗಳನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲದ ರೀತಿಯಲ್ಲಿ ಅವರನ್ನು ಕಂಪನಿಯ ಕಾರ್ಮಿಕರಾಗಿ ಬದಲಾಯಿಸಿದರು. ಗುಲಾಮರಿಗೆ ಸಮಾನವಾದ ಜೀವನ. ಕಂಪನಿಯ ಅಧಿಕಾರಿಗಳ ತೀರ್ಮಾನಗಳನ್ನು ಅಂಗೀಕರಿಸದವರನ್ನು ಕ್ರೂರವಾಗಿ ದಮನಿಸಿದರು. ಸ್ಥಿರ ಚರ ಆಸ್ತಿಗಳನ್ನು
ವಶಪಡಿಸಿದರು. ಜೀವನ ಸಾಗಿಸಲು ಬೇರೆ ದಾರಿ ಕಾಣದೆ ನಾಗೋಡರು ಕುಲ ಕಸುಬನ್ನು ತ್ಯಜಿಸಲು ತೀರ್ಮಾನಿಸಿದರು. ಅದಕ್ಕಾಗಿ ಅವರು ಕಂಡುಕೊಂಡ ದಾರಿಯೇ ತಮ್ಮ ಹೆಬ್ಬೆರಳನ್ನು ತುಂಡರಿಸುವುದು. ಹಾಗೆ ನಾಗೋಡರು ತಮ್ಮ ಹೆಬ್ಬೆರಳುಗಳನ್ನು ತುಂಡರಿಸಿಕೊಂಡರು. ಈ ಟಿಪ್ಪಣಿಯಿಂದ ನಮಗೆ ಗೊತ್ತಾಗುವುದೇನು? ಬಂಗಾಳದ ರೇಷ್ಮೆ ಕೃಷಿಕರಾಗಿದ್ದರು ನಾಗೋಡರು. ಅವರನ್ನು ಇಂಗ್ಲೀಷರು ಯಾವ ರೀತಿಯಲ್ಲಿ ಶೋಷಣೆ ಮಾಡಿದ್ದರು ಅಂತ ಅಲ್ಲಿ ಹೇಳ್ತಾರೆ. ಕಡಿಮೆ ಸಂಬಳಕ್ಕೆ ಹೆಚ್ಚು ಕೆಲಸವನ್ನು ನಾಗೋಡರಿಂದ ಇಂಗ್ಲೀಷರು ಮಾಡಿಸಿದರು. ನಾಗೋಡರನ್ನು ಇಂಗ್ಲೀಷರು ತಮ್ಮ ಕಾರ್ಮಿಕರಾಗಿ, ತಮ್ಮ ಗುಲಾಮರ ಹಾಗೆ ನೋಡಿಕೊಂಡರು. ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಮೊದಲು ಅವರೇ ರೇಷ್ಮೆ ಕೃಷಿ ಮಾಡಿ ಅದರಿಂದ ನೂಲು ತೆಗೆದು ಅದರಿಂದ ಬಟ್ಟೆ ತಯಾರಿಸಿ ಅದನ್ನು ವಿದೇಶಗಳಿಗೆ ಒಳ್ಳೆಯ ಕ್ರಯಕ್ಕೆ ಮಾರ್ತಾಯಿದ್ದರು. ಈಗ ಇವರು ಏನು ಮಾಡಿದರು ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ನಾಗೋಡರನ್ನು ದುಡಿಸುವುದು, ಅವರಿಗೆ ತುಚ್ಛವಾದ ಬಹಳ ಕಡಿಮೆಯ ಸಂಬಳವನ್ನು ಕೊಡುವುದು. ಇದರಿಂದಾಗಿ ನಾಗೋಡರು ಗುಲಾಮರಾದರು. ಅವರಿಗೆ ಯಾವುದೇ ರೀತಿಯ ಆದಾಯ ಇಲ್ಲದಾಯಿತು. ಅದಕ್ಕಾಗಿ ಅವರ ಕುಲ ಕಸುಬಾದಂತಹ ಈ ರೇಷ್ಮೆ ನೇಯ್ಗೆ ಕೆಲಸವನ್ನೇ ಅವರು ನಿಲ್ಲಿಸಿದರು. ಮಾತ್ರವಲ್ಲದೆ ಇದರ ಪ್ರತಿಭಟನೆಯಾಗಿ ಅವರ ಹೆಬ್ಬೆರಳುಗಳನ್ನು ಅವರು ತುಂಡರಿಸಿಕೊಂಡರು. ನಿಮಗೆ ಗೊತ್ತಿರ್ಬೋದು, ನೂಲಿನ ಕೆಲಸ ಮಾಡಬೇಕಿದ್ರೆ ನಮಗೆ ಹೆಬ್ಬೆರಳು ಬೇಕೇ ಬೇಕು. ಆದ ಕಾರಣ ಹೆಬ್ಬೆರಳು ಇಲ್ಲದಿದ್ದರೆ ಮತ್ತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ಎಷ್ಟು ದಿಟ್ಟವಾದಂತಹ ತೀರ್ಮಾನ ಅಥವಾ ಎಷ್ಟು ತ್ಯಾಗಮಯವಾದಂತಹ ಹೋರಾಟಕ್ಕೆ ಒಂದು ಉದಾಹರಣೆ ನೋಡಿ. ತಮ್ಮನ್ನು ಶೋಷಣೆ ಮಾಡಿದಂಥ ಇಂಗ್ಲೀಷರ ವಿರುದ್ಧ ಪ್ರತಿಭಟಿಸಲಿಕ್ಕೆ ಬೇಕಾಗಿ ತಮ್ಮ ಹೆಬ್ಬೆರಳುಗಳನ್ನೇ ತುಂಡರಿಸಿಕೊಂಡು ಆ ಪ್ರತಿಭಟನೆಯಲ್ಲಿ ಪಾಲುದಾರರಾದಂಥ ನಾಗೋಡರ ಟಿಪ್ಪಣಿಯನ್ನು ನೀವು ಓದಿದ್ದೀರಲ್ಲವೇ? ಇದೇ ರೀತಿ ಹಲವು ಪರಂಪರಾಗತ ಕೆಲಸ ಮಾಡುವಂತಹ ವಿಭಾಗದವರು ಇಂಗ್ಲೀಷರ ಪೀಡನೆಗೆ ಬಲಿಯಾದರು. ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಪೀಡನೆಗೆ ಬಲಿಯಾದವರು ಕೇವಲ ನಾಗೋಡರು ಮಾತ್ರ ಅಲ್ಲ. ಅದರಲ್ಲಿ ಮುಖ್ಯವಾಗಿ ಕೃಷಿಕರು, ನೇಯ್ಗೆದಾರರು, ಕೈಕಸುಬುದಾರರು, ಮೂಲ ನಿವಾಸಿಗಳು. ಒಂದನೇದಾಗಿ ಅದರಲ್ಲಿ ಇಂಗ್ಲೀಷರ ಪೀಡನೆಗೆ ಬಲಿಯಾದವರು ಕೃಷಿಕರು, ಆಮೇಲೆ ನೇಯ್ಗೆದಾರರು, ಆಮೇಲೆ ಕೈಕಸುಬುದಾರರು, ಆಮೇಲೆ ಮೂಲ ನಿವಾಸಿಗಳು. ಹೀಗೆ ಅನೇಕ ಪರಂಪರಾಗತ ಕುಲ ಕಸುಬುಗಳನ್ನು ಮಾಡುತ್ತಿದ್ದಂತಹ ವಿಭಾಗದವರು ಇಂಗ್ಲೀಷರ ಪೀಡನೆಗೆ ಬಲಿಯಾದರು. ಇನ್ನು ನಾವು ಈ ಒಂದೊಂದು ವಿಭಾಗದವರನ್ನು ಕೂಡ ಇಂಗ್ಲೀಷರು ಅಥವಾ ಈಸ್ಟ್ ಇಂಡಿಯಾ ಕಂಪನಿಯು ಯಾವ ರೀತಿಯಲ್ಲಿ ಎಲ್ಲ ಶೋಷಣೆ ಮಾಡಿದರು, ಪೀಡಿಸಿದರು ಎನ್ನುವುದನ್ನು ನೋಡಲಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಕೃಷಿಕರಿಗೆ ಇಂಗ್ಲೀಷರು ಅಮಿತವಾದಂತಹ ತೆರಿಗೆಯನ್ನು ವಿಧಿಸಿದರು. ತೆರಿಗೆ ಅಂದರೆ ಗೊತ್ತುಂಟಲ್ಲ, ಸುಂಕ, ಟ್ಯಾಕ್ಸ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ನೀವು ಆಲೋಚನೆ ಮಾಡಿ, ಇಂಗ್ಲೆಂಡ್ನಿಂದ ವ್ಯಾಪಾರಕ್ಕಾಗಿ ಬಂದಂತಹ ಇಂಗ್ಲೀಷರು ಭಾರತದ ಕೃಷಿಕರ ಮೇಲೆ ಹೆಚ್ಚಾದಂಥ ತೆರಿಗೆಯನ್ನು ಹೊರಿಸಿದರು. ಒಂದು. ಎರಡನೇದಾಗಿ ಬರಗಾಲ ಅಥವಾ ಕೇರಳದ ಅಥವಾ ಭಾರತದ ವಿವಿಧ ಕಡೆಯಲ್ಲಿ ಅತಿವೃಷ್ಟಿ ಬಂತು, ನೆರೆ, ಪ್ರಳಯ ಅಂತ ಹೇಳ್ತೇವೆ, ಇತ್ಯಾದಿ ಪ್ರಾಕೃತಿಕ ದುರಂತಗಳು ಸಂಭವಿಸಿದರೂ ಕೂಡ ಯಾವುದೇ ರಿಯಾಯಿತಿಯನ್ನು ಕೊಡ್ತಾ ಇರಲಿಲ್ಲ. ನೀವು ಮತ್ತೊಮ್ಮೆ ನೆನಪಿಸಿಕೊಳ್ಳಿ ನಾನು ಹೇಳಿದಂಥ ಪಾಯಿಂಟನ್ನು. ಒಂದನೇದಾಗಿ ಕೃಷಿಕರಿಗೆ ಅಮಿತವಾದಂತಹ ತೆರಿಗೆಯನ್ನು ವಿಧಿಸ್ತಾ ಇದ್ದರು. ಎರಡನೇದು
ಬರಗಾಲ ಅಥವಾ ಅತಿವೃಷ್ಟಿ, ನೆರೆ ಇತ್ಯಾದಿ ಸಂದರ್ಭದಲ್ಲೂ ಕೂಡ ತೆರಿಗೆಯಲ್ಲಿ ಯಾವುದೇ ವಿನಾಯಿತಿ ಕೊಡ್ತಾ ಇರಲಿಲ್ಲ, ಅದು ಕಟ್ಟಲೇಬೇಕು. ಮೂರನೇದ್ದು, ಈ ಹಣವನ್ನು ಅಂದರೆ ತೆರಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ಬೇಕಾಗಿ ಮಧ್ಯವರ್ತಿಗಳನ್ನು ನೇಮಿಸಿದರು. ಮಧ್ಯವರ್ತಿಗಳು ಅಂತೇಳಿದ್ರೆ ಈಗ ಈ ಭಾರತದಲ್ಲಿರುವ ಎಲ್ಲ ಕೃಷಿಕರಲ್ಲಿ ಇರುವಂಥ ತೆರಿಗೆಯನ್ನು ಸಂಗ್ರಹಿಸಲಿಕ್ಕೆ ಬೇಕಾದಷ್ಟು ಇಂಗ್ಲೀಷರು ಇರಲಿಲ್ಲ. ಅವರೆಂತ ಮಾಡಿದರು, ನಮ್ಮ ಊರಿನ ಜನರನ್ನೇ, ನಮ್ಮ ದೇಶದ ಜನರನ್ನೇ ಈ ಸುಂಕವನ್ನು, ತೆರಿಗೆಯನ್ನು ಸಂಗ್ರಹಿಸಲಿಕ್ಕೆ ಬೇಕಾಗಿ ನೇಮಿಸಿದರು. ಆಗ ಏನಾಗ್ತದೆ ನಿಮಗೆ ಗೊತ್ತಿರ್ಬೋದು, ಅವ ನಮ್ಮ ಪರಿಚಯದವನೇ. ಆಗಾಗ ಬಂದು ಕೃಷಿಕರನ್ನು ಅವರು ಪೀಡಿಸ್ತಾ ಇದ್ದರು. ಆಮೇಲೆ ತೆರಿಗೆಯನ್ನು ಹಣದ ರೂಪದಲ್ಲಿಯೇ ಕೊಡಬೇಕು ಅಂತೇಳಿ, ತೆರಿಗೆಯನ್ನು ಹಣದ ರೂಪದಲ್ಲೇ ಕೊಡಬೇಕು ಅಂತೇಳಿದರೆ, ಈಗ ನಿಮಗೆ ಗೊತ್ತಿರ್ಬೋದು ಹಣದ ರೂಪದಲ್ಲಿ ತೆರಿಗೆಯನ್ನು ಕಟ್ಟುವುದು. ಆದರೆ ಆ ಕಾಲದಲ್ಲಿ ಹಣದ ಉಪಯೋಗ ಬಹಳ ಕಡಿಮೆ ಇತ್ತು. ನಿಮಗೆ ಗೊತ್ತಿರ್ಬೋದು ಬಾರ್ಟರ್ ಪದ್ಧತಿ ಅಂತ ಇತ್ತು, ವಸ್ತು ವಿನಿಮಯ ಪದ್ಧತಿ. ನಮ್ಮಲ್ಲಿ ಹೆಚ್ಚಾದಂತಹ ಧಾನ್ಯಗಳನ್ನು ನಾವು ಮತ್ತೊಬ್ಬರಿಗೆ ಕೊಟ್ಟು ನಮಗೆ ಅಗತ್ಯ ಇರುವಂಥ ವಸ್ತುಗಳನ್ನು ನಾವು ತಗೊಳ್ಳೋದು, ಅದಕ್ಕೆ ಬಾರ್ಟರ್ ಪದ್ಧತಿ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ನಾವು ಹೆಚ್ಚು ಬಾಳೆಕಾಯಿ ಬೆಳೆದಿದ್ದೇವೆ, ನಮಗೆ ಅಷ್ಟೆಲ್ಲ ಬಾಳೆಕಾಯಿ ಬೇಡ. ಹತ್ತಿರದ ಮನೆಯವರು ಭತ್ತ ಬೆಳೆದಿದ್ದಾರೆ, ಆಗ ನಾವು ಎಂತ ಮಾಡೋದು, ಬಾಳೆಕಾಯಿಯನ್ನು ಅವರಿಗೆ ಕೊಟ್ಟು ನಾವು ಭತ್ತವನ್ನು ತಗೊಳ್ಳೋದು. ಇದು ಹೆಚ್ಚು ಬಳಕೆಯಲ್ಲಿದ್ದಂತಹ ಒಂದು ಪದ್ಧತಿ, ಬಾರ್ಟರ್ ಪದ್ಧತಿ ಅಂತ ಹೇಳ್ತೇವೆ. ಆದರೆ ಇಂಗ್ಲೀಷರು ಎಂತ ಮಾಡಿದರು, ಅವರ ತೆರಿಗೆಯನ್ನು ಹಣದ ರೂಪದಲ್ಲಿಯೇ ಕೊಡಬೇಕು ಅಂತ ಮಾಡಿದರು. ಈಗ ಆ ಕಾಲದಲ್ಲಿ ಗೇಣಿ ಒಕ್ಕಲು ಸಂಪ್ರದಾಯ ಇತ್ತು. ದೊಡ್ಡ ಜಮೀನ್ದಾರ ಸಣ್ಣ ಸಣ್ಣ ಕೃಷಿಕರಿಗೆ ಅವರ ಭೂಮಿಯನ್ನು ಗೇಣಿಗೆ ಕೊಡೋದು. ಅವರು ಕೃಷಿ ಮಾಡ್ತಾರೆ, ಆಮೇಲೆ ಅದರಿಂದ ಒಂದು ಪಾಲನ್ನು ದನಿಯವರಿಗೆ, ಭೂಮಾಲಕನಿಗೆ ಕೊಡ್ತಾರೆ. ಆದರೆ ಅದು ಧಾನ್ಯವನ್ನೇ ಕೊಡ್ತಾ ಇದ್ದದ್ದು. ಭೂಮಾಲಕನಿಗೆ ಅವರು ಬೆಳೆದಂತಹ ಕೃಷಿ ಉತ್ಪನ್ನದ ಒಂದು ಭಾಗವನ್ನೇ ಕೊಡ್ತಾ ಇದ್ದದ್ದು. ಇದು ಹಾಗೆಲ್ಲ, ಇಂಗ್ಲೀಷರಿಗೆ ಹಣದ ರೂಪದಲ್ಲಿಯೇ ಕೊಡಬೇಕು. ಮಾತ್ರವಲ್ಲದೆ ಎಲ್ಲಿಯಾದರೂ ಹಣ ಇಲ್ಲದಿದ್ದರೆ ಕೃಷಿಕರು ಸಾಲ ತಗೊಳ್ಬೇಕಾಗಿ ಬಂತು, ಸಾಹುಕಾರನಲ್ಲಿ ಸಾಲ ತಗೊಳ್ಬೇಕಾಗಿ ಬಂತು, ಅದಕ್ಕೆ ಬಡ್ಡಿ ಕಟ್ಟಬೇಕಾಗಿ ಬಂತು. ಆದ ಕಾರಣ ಕೃಷಿಕರಿಗೆ ಎದುರಾಗಿ ಬ್ರಿಟಿಷರು ಯಾವ ರೀತಿಯ ಪೀಡನೆಗಳನ್ನು ಮಾಡಿದರು ಅಂತ ನಾವೀಗ ನೋಡಿದ್ದೇವೆ. ಅದರಲ್ಲಿ ಒಂದನೇ ಪಾಯಿಂಟ್ ನೋಡಿ, ಕೃಷಿಕರ ಮೇಲೆ ಅಮಿತವಾದ ತೆರಿಗೆಯನ್ನು ಹೇರಿದರು. ಬರಗಾಲ ಮತ್ತು ನೆರೆ ಹಾವಳಿಯಿಂದಾಗಿ ಕೃಷಿ ನಾಶವಾದರೂ ತೆರಿಗೆಯಲ್ಲಿ ಯಾವುದೇ ವಿನಾಯಿತಿಯನ್ನು ನೀಡಲಿಲ್ಲ. ತೆರಿಗೆ ಸಂಗ್ರಹಿಸಲು ಮಧ್ಯವರ್ತಿಗಳಿಗೆ ಅಂದರೆ ಜಮೀನ್ದಾರರಿಗೆ ಜವಾಬ್ದಾರಿಯನ್ನು ನೀಡಿದರು. ತೆರಿಗೆಯನ್ನು ಹಣದ ರೂಪದಲ್ಲಿಯೇ ನೀಡಬೇಕೆಂಬ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಕೃಷಿಕರು ಹಣಕ್ಕಾಗಿ ಸಾಲ ಕೊಡುವವರನ್ನು ಆಶ್ರಯಿಸಬೇಕಾಯಿತು. ಇದು ತೆರಿಗೆಯ ರೂಪದಲ್ಲಿ ಇಂಗ್ಲೀಷರು ಯಾವ ರೀತಿ ಭಾರತದವರ ಮೇಲೆ ದಬ್ಬಾಳಿಕೆ ತೋರಿಸಿದರು ಅಂತ ಈಗ ನಾವು ನೋಡಿದ್ದೇವೆ. ಇನ್ನು ಈ ಕೃಷಿಕರ ವಿರುದ್ಧ ಇಂಗ್ಲೀಷರು ಬೇರೆ ಯಾವ ರೀತಿಯಲ್ಲಿ ಶೋಷಣೆ ಮಾಡಿದರು ಅಂತ ನೋಡುವ. ನೋಡಿ, ಭಾರತದಲ್ಲಿರುವಂಥ ಬಂಗಾಳದ ಮಣ್ಣು, ನಾನು ಆಗಲೇ ಹೇಳಿದ್ದೇನೆ, ಬಂಗಾಳ ಅಂತೇಳಿದರೆ ಕೇವಲ ನಮ್ಮ ಈಗ ಇರುವಂಥ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ಈಗ ಬೇರೆ ದೇಶವಾಗಿರುವ ಬಾಂಗ್ಲಾದೇಶ ಸೇರಿ ಇರುವಂತಹ ಬಂಗಾಳ. ಈ ಬಂಗಾಳದಲ್ಲಿ ಅತ್ಯಂತ ಹೆಚ್ಚು ಹತ್ತಿ ಕೃಷಿ ಬೆಳೆಸ್ತಾ ಇದ್ದರು. ಅದೇ ರೀತಿ ಸೆಣಬು ಅಲ್ಲಿ ಬೆಳೆಸ್ತಾ ಇದ್ದರು. ಹಾಗೆಯೇ ಅಲ್ಲಿ ನೀಲಿ, ನಮ್ಮ ಬಟ್ಟೆಗಳಿಗೆ ಬಣ್ಣ ಕೊಡಲಿಕ್ಕೆ ಬಣ್ಣ ತಯಾರಿಸುವಂತಹ ನೀಲಿ ಕೃಷಿ ಅಲ್ಲಿ ವ್ಯಾಪಕವಾಗಿತ್ತು. ಅಂದರೆ ಬಂಗಾಳದ ಮಣ್ಣು ಹತ್ತಿ, ನೀಲಿ, ಅದೇ ರೀತಿ ಸೆಣಬು ಈ ಕೃಷಿಗಳಿಗೆ ಅತ್ಯುತ್ತಮವಾಗಿತ್ತು ಎಂದು ಇಂಗ್ಲೀಷರಿಗೆ ಗೊತ್ತಿತ್ತು. ಆದ ಕಾರಣ ಇಂಗ್ಲೀಷರು ಏನು ಮಾಡಿದರು, ಅವರ ಇಂಗ್ಲೆಂಡಿನಲ್ಲಿರುವಂಥ ಬಟ್ಟೆಗಳ
ಕೈಗಾರಿಕೆಗಳಿಗೆ ಮುಖ್ಯವಾಗಿ ಈ ವಸ್ತುಗಳ ಅವಶ್ಯಕತೆ ಇತ್ತು. ಅಲ್ಲಿಯ ಬಟ್ಟೆಯ ಗಿರಣಿಗಳಿಗೆ ಕಚ್ಚಾ ವಸ್ತುಗಳಾಗಿ ಬೇಕಾದ್ದು ಹತ್ತಿ, ನೀಲಿ, ಆಮೇಲೆ ಸೆಣಬು ಇತ್ಯಾದಿಗಳು. ಇದು ಬಂಗಾಳದಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಅಂತ ಇಂಗ್ಲೀಷರಿಗೆ ಗೊತ್ತಿತ್ತು. ಹಾಗೆ ಅವರು ಎಂತ ಮಾಡಿದರು, ಉಳಿದ ಎಲ್ಲ ಕೃಷಿಗಳನ್ನು ಬಿಟ್ಟು, ನಿಮಗೆ ಗೊತ್ತಿರ್ಬೋದು ಆ ಕಾಲದಲ್ಲಿ ಹೆಚ್ಚಾಗಿ ಆಹಾರ ಧಾನ್ಯಗಳನ್ನು ಬೆಳೆಸ್ತಾ ಇದ್ದದ್ದು, ಕೃಷಿಕರು ಬೇಸಾಯ ಮಾಡ್ತಾ ಇದ್ದದ್ದು ಹೆಚ್ಚಾಗಿ ಆಹಾರ ಧಾನ್ಯಗಳನ್ನು. ಅದನ್ನೆಲ್ಲ ಬಿಟ್ಟು ಕೃಷಿಕರು ಎಲ್ಲರೂ ಕೂಡ ಹತ್ತಿ, ನೀಲಿ, ಸೆಣಬು ಇದನ್ನೇ ಕೃಷಿ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ಆಹಾರ ಧಾನ್ಯ ಇಲ್ಲದಾಯಿತು. ಕಾಲಕ್ರಮೇಣ ನಮ್ಮ ಕೃಷಿಕರು ಇಂಗ್ಲೀಷರ ಕಾರ್ಮಿಕರಾದರು. ಅವರ ಆಹಾರ ಧಾನ್ಯ ಕೂಡ ಅವರಿಂದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಇಂಗ್ಲೀಷರ ಮತ್ತೊಂದು ಮುಖ. ಕೃಷಿಕರನ್ನು ಯಾವ ರೀತಿಯಲ್ಲಿ ಎಲ್ಲ ಇಂಗ್ಲೀಷರು ಪೀಡಿಸಿದರು ಎನ್ನುವುದು ಇವುಗಳಿಂದ ನಿಮಗೆ ವ್ಯಕ್ತವಾಗಿರಬಹುದು. ಇದು ನಿಮ್ಮ ಪಾಠಪುಸ್ತಕದ 28ನೇ ಪುಟದಲ್ಲಿ ಉಂಟು. ಕೃಷಿಕರಿಗೆ ಎದುರಾಗಿ ಇಂಗ್ಲೀಷರು ಯಾವ ರೀತಿಯ ಪೀಡನೆಗಳನ್ನು, ಯಾವ ರೀತಿಯ ದಬ್ಬಾಳಿಕೆಯನ್ನು ಮಾಡಿದರು ಎನ್ನುವುದನ್ನು ನೀವು ನಿಮ್ಮ ನೋಟ್ಸಲ್ಲಿ ಬರಿಬೇಕು. ಕೃಷಿಕರಿಗೆ ಎದುರಾಗಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪೆನಿ ಮಾಡಿದ ದಬ್ಬಾಳಿಕೆಗಳು ಎನ್ನುವಂಥ ಒಂದು ಹೆಡ್ಡಿಂಗ್ ಬರೆದು ಅದರಲ್ಲಿ ಇದನ್ನು ಬರಿಬೇಕು. ಪುಸ್ತಕದಲ್ಲಿ ಉಂಟು, ಓದಿ ತಿಳಿದುಕೊಂಡು ಬರೀರಿ. ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿಯು ದಬ್ಬಾಳಿಕೆಗೆ ಒಳಪಡಿಸಿದಂತಹ ಮತ್ತೊಂದು ವಿಭಾಗವೇ ಮೂಲ ನಿವಾಸಿಗಳು. ಮೂಲ ನಿವಾಸಿಗಳು ಯಾರು ಅಂತೇಳಿ ಕಳೆದ 6ನೇ ಕ್ಲಾಸಿನಲ್ಲಿ ವಿವರವಾಗಿ ನಾವು ಕಲಿತಿದ್ದೇವೆ. ಆದಿವಾಸಿಗಳು, ಬುಡಕಟ್ಟು ಸಮುದಾಯದವರು, ಮೂಲ ನಿವಾಸಿಗಳು ಎಲ್ಲ ಒಂದೇ. ಈ ಆಧುನಿಕ ಜೀವನಕ್ಕೆ ವ್ಯತ್ಯಸ್ತವಾಗಿ ಕಾಡುಗಳಲ್ಲಿ, ಕಣಿವೆಗಳಲ್ಲಿ ಮನುಷ್ಯನ ಸಂಚಾರಗಳು ಹೆಚ್ಚು ಇಲ್ಲದಿರುವಂತಹ ಪ್ರದೇಶಗಳಲ್ಲಿ ತಮ್ಮದಾದಂತಹ ಸಂಸ್ಕೃತಿ, ಜೀವನ ರೀತಿಯನ್ನು ನಡೆಸಿಕೊಂಡು ಹೋಗುವವರು ಆದಿವಾಸಿಗಳು ಅಥವಾ ಮೂಲ ನಿವಾಸಿಗಳು ಅಂತ ಹೇಳ್ತೇವೆ. ಹೆಚ್ಚಾಗಿ ಅವರು ಕಾಡಿನಲ್ಲಿಯೇ ವಾಸಿಸುವುದು, ಅವರ ಜೀವನಕ್ಕೆ ಅವರು ಕಾಡನ್ನೇ ಆಶ್ರಯಿಸುವುದು. ಇಂಗ್ಲೀಷರಿಗೆ ಈ ಕಾಡಿನಲ್ಲಿರುವಂತಹ ಸಂಪತ್ತಿನ ಮೇಲೆ ಕಣ್ಣಾಯಿತು. ಅವರೇನು ಮಾಡಿದರು, ಈ ಕಾಡಿನ ಸಂಪತ್ತನ್ನು ಕೊಳ್ಳೆ ಹೊಡಿಲಿಕ್ಕೆ ಬೇಕಾಗಿ ಕೆಲವೊಂದು ಅರಣ್ಯ ನಿಯಮಗಳನ್ನು ಜಾರಿಗೆ ಮಾಡಿ, ಈ ಸಂಪತ್ತನ್ನು ಕೊಳ್ಳೆ ಹೊಡಿಲಿಕ್ಕೆ ಬೇಕಾಗಿ ಕೆಲವು ಅರಣ್ಯ ನಿಯಮಗಳನ್ನು ಜಾರಿಗೆ ತಂದರು. ಈ ಕಾನನದ ಅಥವಾ ಈ ಕಾಡಿನ ಅರಣ್ಯದ ನಿಯಂತ್ರಣ, ಅದರ ಹತೋಟಿ ತಮಗೆ ಸಿಗಲಿಕ್ಕೆ ಬೇಕಾಗಿ ಅವರೊಂದು ಕಾನೂನನ್ನು ಜಾರಿಗೆ ತಂದರು, ಅರಣ್ಯ ನಿಯಮ ಅಂತೇಳಿ. ಆ ಅರಣ್ಯ ನಿಯಮದ ಫಲವಾಗಿ ಆದಿವಾಸಿಗಳಿಗೆ ಕಾಡಿನಲ್ಲಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಾಯಿತು. ಅಲ್ಲಿನ ಸಂಪತ್ತನ್ನು ಅವರಿಗೆ ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲದಾಯಿತು. ಅದು ಮಾತ್ರ ಅಲ್ಲ, ಈ ಅರಣ್ಯದ ಭೂಮಿಯ ಅಡಿಯಲ್ಲಿ, ಭೂಗರ್ಭದಲ್ಲಿ ತುಂಬ ಅಪಾರ ಸಂಪತ್ತಿನ ಖನಿಜಗಳು ಉಂಟು ಅಂತ ಇಂಗ್ಲೀಷರಿಗೆ ಗೊತ್ತಿತ್ತು. ಅವರು ಕಂಡುಹಿಡಿದರು. ಆದ ಕಾರಣ ಆ ಭೂಮಿ ಅಡಿಯಲ್ಲಿರುವಂಥ, ಭೂಗರ್ಭದೊಳಗಿರುವಂತಹ ಖನಿಜ ಸಂಪತ್ತನ್ನು ಸೂರೆ ಮಾಡಲಿಕ್ಕೆ, ಅದನ್ನು ಕೊಳ್ಳೆ ಹೊಡಿಲಿಕ್ಕೆ ಬೇಕಾಗಿ ಕಾಡಿನ ಮೂಲಕ ರಸ್ತೆಯನ್ನು, ರೈಲ್ವೆಯನ್ನು ಅವರು ಸ್ಥಾಪಿಸಿದರು. ಇದು ಮತ್ತೂ ಕೂಡ ಮೂಲ ನಿವಾಸಿಗಳಿಗೆ ದುರಿತವನ್ನು ತಂದೊಡ್ಡಿತು. ಅವರಿಗೆ ಇಂತಹ ಆಧುನಿಕ ಜೀವನ ಮಾಡಿ ಅಭ್ಯಾಸ ಇಲ್ಲದವರವರು. ಅವರು ಅವರಷ್ಟಕ್ಕೆ ಏಕಾಂತವಾಗಿ ಬದುಕುವರು. ಈ ರಸ್ತೆ, ರೈಲ್ವೆ, ಈ ಯಂತ್ರಗಳು ಇದೆಲ್ಲ ಅವರಿಗೆ ಅವರದ್ದಾದ ಜೀವನ ಶೈಲಿಗೆ ಎಲ್ಲ ಅಡ್ಡಿ ಆಗ್ತದೆ. ಆದ ಕಾರಣ ಈ ಇಂಗ್ಲೀಷರ ಈ ನಡವಳಿಕೆಗಳು ಮೂಲ ನಿವಾಸಿಗಳ ಜೀವನದಲ್ಲಿ ಬಹಳ ದೊಡ್ಡ ಆಘಾತವನ್ನು ಉಂಟು ಮಾಡಿತು. ಇನ್ನು ಕಾಡಿನ ಮೂಲಕ ರೈಲ್ವೆಯನ್ನು ನಿರ್ಮಿಸಿದರು ಅಂತೇಳಿ ನೋಡಿದೆವು. ಈಗ ರೈಲ್ವೆ
ಎನ್ನುವುದು ಇಂಗ್ಲೀಷರ ಬಹಳ ದೊಡ್ಡ ಕೊಡುಗೆ ಭಾರತಕ್ಕೆ. ನಮ್ಮ ಭಾರತದಲ್ಲಿ ಇರುವಷ್ಟು ಉದ್ದವಾದಂತಹ ರೈಲು ಮಾರ್ಗಗಳು ಬೇರೆ ಪ್ರಪಂಚದಲ್ಲಿ ಎಲ್ಲಿ ಕೂಡ ಇಲ್ಲ. ಆದ ಕಾರಣ ಈ ರೈಲ್ವೆ ಇಂಗ್ಲೀಷರ ಸೌಕರ್ಯಕ್ಕೆ ಬೇಕಾಗಿ ಅವರು ಸ್ಥಾಪನೆ ಮಾಡಿದರೂ ಕೂಡ ಅದು ಭಾರತದವರಿಗೆ ಕೂಡ ಸಂಚಾರಕ್ಕೆ ಅನುಕೂಲವಾಯಿತು. ನಮ್ಮ ರೈಲ್ವೆ ಆರಂಭದ ಚರಿತ್ರೆಯ ಕುರಿತು ಒಂದು ಸಣ್ಣ ಟಿಪ್ಪಣಿ ನಿಮ್ಮ ಪುಸ್ತಕದಲ್ಲಿ ಇದೆ ನೋಡಿ. 1853 ಏಪ್ರಿಲ್ 16ರಂದು ಭಾರತದಲ್ಲಿ ರೈಲ್ವೆ ಯುಗವು ಆರಂಭಗೊಂಡಿತು. ಅಂದು ಸಂಜೆ 3:35 ಮುಂಬಯಿಯಿಂದ ಥಾನಾಕ್ಕೆ ಪ್ರಪ್ರಥಮ ರೈಲುಗಾಡಿ ಸಂಚಾರವನ್ನು ಆರಂಭಿಸಲಾಯಿತು. 14 ಬೋಗಿಗಳುಳ್ಳ ಈ ಗಾಡಿಯಲ್ಲಿ 400 ಮಂದಿ ಪ್ರಯಾಣಿಕರಿದ್ದರು. ಕೇರಳದ ಪ್ರಪ್ರಥಮ ರೈಲುಗಾಡಿಯು 1861 ಮಾರ್ಚ್ ತಿಂಗಳಲ್ಲಿ ತಿರೂರಿನಿಂದ ಬೇಪೂರಿಗೆ ಸಂಚಾರವನ್ನು ಆರಂಭಿಸಿತು. 1853ರಲ್ಲಿ ಇಂಗ್ಲೀಷರು ರೈಲ್ವೆಯನ್ನು ಭಾರತದಲ್ಲಿ ಆರಂಭಿಸಿದರು. ಪ್ರಪ್ರಥಮ ಸಂಚಾರ ಮೊದಲ ಯಾತ್ರೆ ಮುಂಬಯಿಯಿಂದ ಥಾನಾ ಎನ್ನುವಂಥ ಸ್ಥಳಕ್ಕೆ ಸಂಚರಿಸಿತು. ಆಮೇಲೆ ಕೇರಳದ ರೈಲ್ವೆ ಆರಂಭವಾದ್ದು 1861ರಲ್ಲಿ ತಿರೂರಿನಿಂದ ಬೇಪೂರಿಗೆ ಸಂಚಾರ ಮಾಡಿತು. ಇದು ರೈಲ್ವೆಯನ್ನು ಅವರು ಅಭಿವೃದ್ಧಿ ಮಾಡಿದರು ಎನ್ನುವಂತಹ ಪಾಠಭಾಗ ಇದರಲ್ಲಿದ್ದ ಕಾರಣ ರೈಲ್ವೆಯ ಚರಿತ್ರೆಯ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಅದನ್ನು ಓದಿಕೊಳ್ಳಿ. ಇನ್ನು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ದಬ್ಬಾಳಿಕೆ ಮಾಡಿದಂತಹ ಮತ್ತೊಂದು ವಿಭಾಗ ನೇಯ್ಗೆದಾರರು. ನಾವು ಈ ಪಾಠದ ಆರಂಭದ ಭಾಗದಲ್ಲಿ ನೋಡಿದಂತಹ ನಾಗೌಡರು ಅವರು ರೇಷ್ಮೆ ನೇಯ್ಗೆದಾರರು. ರೇಷ್ಮೆ ನೇಯ್ಗೆದಾರರು ಮಾತ್ರ ಅಲ್ಲ, ನಮ್ಮಲ್ಲಿ ಹತ್ತಿ ಬಟ್ಟೆಯ ನೇಯ್ಗೆದಾರರು ಕೂಡ ಯಾವ ರೀತಿಯಲ್ಲಿ ಇಂಗ್ಲೀಷರ ದಬ್ಬಾಳಿಕೆಗೆ ಒಳಗಾದರು ಅಂತ ನೋಡುವ. ಒಂದನೇದಾಗಿ ಇಂಗ್ಲೀಷರಿಗೆ ಇಂಗ್ಲೆಂಡಿನಲ್ಲಿ ಬೇಕಾದಷ್ಟು ಯಂತ್ರಗಳಿತ್ತು. ನಾವು ಮೊದಲ ಅಧ್ಯಾಯದಲ್ಲಿ ನೋಡಿದ್ದೇವೆ, ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಯಿತು ಅಂತೇಳಿ. ಹಾಗೆ ಅಲ್ಲಿ ಆಧುನಿಕವಾದಂತಹ ಬಹಳ ವೇಗವಾಗಿ ಕೆಲಸ ನಿರ್ವಹಿಸುವಂಥ ಯಂತ್ರಗಳು ಇತ್ತು. ಆದ ಕಾರಣ ಇಂಗ್ಲೆಂಡಿಗೆ ಭಾರತದಿಂದ ಅವರ ಕೈಗಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಭಾರತದಿಂದ ಅಲ್ಲಿಗೆ ರಫ್ತು ಮಾಡಿದರು. ನಾವಾಗ ನೋಡಿದಂಥ ಹತ್ತಿ, ನೀಲಿ, ಸೆಣಬು ಇತ್ಯಾದಿಗಳೆಲ್ಲ ಅವರ ಯಂತ್ರಗಳಿಗೆ ಬಹಳ ಅಗತ್ಯವಾದ ಕಚ್ಚಾ ವಸ್ತು ಆಗಿತ್ತು. ಆದ ಕಾರಣ ಇಲ್ಲಿ ಉತ್ಪಾದಿಸಿದಂತಹ ಕೃಷಿ ಉತ್ಪನ್ನಗಳನ್ನೆಲ್ಲ ಅವರು ಇಂಗ್ಲೆಂಡಿಗೆ ರಫ್ತು ಮಾಡಿದರು. ಅದೇ ರೀತಿ ಏನು ಮಾಡಿದರು, ಇಂಗ್ಲೆಂಡಿನಿಂದ ಅಲ್ಲಿ ತಯಾರಿಸಲ್ಪಟ್ಟಂಥ ಬಟ್ಟೆಯನ್ನು ಅಥವಾ ಸೆಣಬು ಉತ್ಪನ್ನಗಳನ್ನು ಎಲ್ಲವನ್ನು ಭಾರತಕ್ಕೆ ತಂದು ಹೆಚ್ಚು ಬೆಲೆಗೆ ಮಾರಿದರು. ಇಲ್ಲಿಯ ಕಚ್ಚಾ ವಸ್ತುಗಳು ಅದು ಇಂಗ್ಲೆಂಡಿಗೆ ಹೋಗಿ ಅವರ ಆಧುನಿಕ ಯಂತ್ರದಲ್ಲಿ ರೂಪಿಸಲ್ಪಟ್ಟಂಥ ವಸ್ತುಗಳನ್ನು ಪುನಃ ಭಾರತದಲ್ಲಿ ಹೆಚ್ಚು ಬೆಲೆಗೆ ಮಾರುವುದು. ಆಮೇಲೆ ಭಾರತದಲ್ಲಿಯೇ ತಯಾರು ಮಾಡಿದಂತಹ ಬಟ್ಟೆಗಳಿಗೆ, ಉತ್ಪನ್ನಗಳಿಗೆ ಹೆಚ್ಚು ತೆರಿಗೆಯನ್ನು ವಿಧಿಸುವುದು. ಆದ ಕಾರಣ ನೇಯ್ಗೆದಾರರಿಗೆ ಎದುರಾದಂತಹ ಪ್ರಧಾನವಾದಂತಹ ಪೀಡನೆಗಳನ್ನು ನೋಡಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ನೇಯ್ಗೆದಾರರಿಗೆ ಯಾವ ರೀತಿಯಲ್ಲಿ ಶೋಷಣೆ ಮಾಡಿತು ಅಂತೇಳಿದರೆ, ಒಂದನೇದಾಗಿ ಇಲ್ಲಿ ಉತ್ಪಾದಿಸುವಂತಹ ಬಟ್ಟೆಗೆ ಬೇಕಾಗುವಂತಹ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ರಫ್ತು ಮಾಡಿದರು ಒಂದು. ಎರಡನೆಯದ್ದು, ಅಲ್ಲಿ ತಯಾರಿಸಲ್ಪಟ್ಟಂತಹ ವಸ್ತುಗಳನ್ನು ಹೆಚ್ಚು ಬೆಲೆಗೆ ಭಾರತದಲ್ಲಿ ಮಾರಾಟ ಮಾಡ್ತಾಯಿದ್ರು. ಅದೇ ರೀತಿ ಭಾರತದಲ್ಲಿ ತಯಾರು ಮಾಡುವಂತಹ ಬಟ್ಟೆಗೆ ಹೆಚ್ಚು ದರ ತೆರಿಗೆಯನ್ನು ವಿಧಿಸ್ತಾ ಇದ್ದರು. ಆಮೇಲೆ ಇಲ್ಲಿಯ ಕಾರ್ಮಿಕರಿಗೆ ಅಥವಾ ಇಲ್ಲಿಯ ಕೃಷಿಕರಿಗೆ ಇದರಿಂದಾಗಿ ಕೆಲಸ ನಷ್ಟವಾಯಿತು. ಇದು ಇಂಗ್ಲೀಷರು ನೇಯ್ಗೆದಾರರಿಗೆ ಯಾವ ರೀತಿಯಲ್ಲಿ ಅವರು ಶೋಷಣೆ ಮಾಡ್ತಾ ಇದ್ದರು ಎನ್ನುವುದನ್ನು ನಮಗೆ ತೋರಿಸಿಕೊಡ್ತದೆ. ಇನ್ನು ನಾವು ಇವತ್ತಿನ ಪಾಠಭಾಗವನ್ನು ಇಲ್ಲಿಗೆ
ನಿಲ್ಲಿಸ್ತೇವೆ. ನೀವು ಮಾಡಬೇಕಾದ್ದು ಮೊದಲನೇದಾಗಿ ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಇಂಗ್ಲೀಷರ ಶೋಷಣೆಗೆ ದಬ್ಬಾಳಿಕೆಗೆ ಒಳಗಾದಂತಹ ಜನ ವಿಭಾಗ ಯಾವುದು ಅಂತ ಬರಿಬೇಕು. ಕೃಷಿಕರು, ಮೂಲ ನಿವಾಸಿಗಳು, ನೇಯ್ಗೆದಾರರು, ಆಮೇಲೆ ಕೈಕಸುಬುದಾರರು. ಆಮೇಲೆ ಕೃಷಿಕರನ್ನು ಯಾವ ರೀತಿಯಲ್ಲಿ ಶೋಷಣೆ ಮಾಡಿದರು ಅಂತ ಬರಿಬೇಕು. ಅದರಲ್ಲಿ ತೆರಿಗೆಯ ಮೂಲಕ ಯಾವ ರೀತಿಯ ಪೀಡನೆ ಮಾಡ್ತಾಯಿದ್ರು ಅಂತ ಬರಿಬೇಕು. ಆಮೇಲೆ ಮೂಲ ನಿವಾಸಿಗಳನ್ನು ಯಾವ ರೀತಿಯಲ್ಲಿ ಅವರು ಪೀಡಿಸಿದರು ಎನ್ನುವುದನ್ನು ಕೂಡ ಬೇರೆ ಒಂದು ಟಿಪ್ಪಣಿ ಬರಿಬೇಕು. ಆಮೇಲೆ ಕೊನೆಯದಾಗಿ ನಾವು ನೋಡಿದಂಥ ನೇಯ್ಗೆದಾರರನ್ನು ಇಂಗ್ಲೀಷರು ಯಾವ ರೀತಿಯಲ್ಲಿ ಪೀಡಿಸಿದರು ಎನ್ನುವುದರ ಬಗ್ಗೆ ಇರುವಂಥ ಪಾಯಿಂಟ್ಗಳನ್ನು ಬರಿಬೇಕು. ಇವತ್ತಿನ ಪಾಠ ಎಲ್ಲರಿಗೂ ಅರ್ಥವಾಯಿತು ಅಂತ ಭಾವಿಸ್ತೇನೆ. ಪಾಠ ಪುಸ್ತಕವನ್ನು ಸರಿಯಾಗಿ ಓದಿಕೊಳ್ಳಬೇಕು. ಅದರಲ್ಲಿ ನಾನು ಹೇಳಿದಂಥ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಅದೇ ರೀತಿ ರಸಪ್ರಶ್ನೆಗಿರುವ ಪ್ರಶ್ನೆಗಳನ್ನು ಬೇರೆಯೇ ಬರೆದು, ಒಂದು ರೈಲ್ವೆಯು ಯಾವಾಗ ಆರಂಭವಾಯಿತು ಅಂತ ಒಂದು ಶಬ್ದದಲ್ಲಿ ಉತ್ತರಿಸುವಂಥ ರಸಪ್ರಶ್ನೆಗಿರುವಂಥ ಪ್ರಶ್ನೆಗಳನ್ನು ಬೇರೆಯೇ ಬರೆದು ನೋಟ್ಸಲ್ಲಿ ಬರೆದಿಡಬೇಕು. ಅದನ್ನು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಬೇಕು. ಎಲ್ಲರಿಗೂ ಕೂಡ ವಂದನೆಗಳು.